ನಾವೆಲ್ಲರೂ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳೋಣ. ನಮ್ಮ ದೇಹದ ನರಮಂಡಲ, ಎಂಡೋಕ್ರೈನ್ ಗ್ರಂಥಿಗಳು, ಪ್ಯಾಂಕ್ರಿಯಾಸ್, ಥೈಮಸ್ನಂತಹ ಈ ಸೂಕ್ಷ್ಮ ಅಂಗಗಳನ್ನು ಯಾವುದೇ ಎಕ್ಸ್ರೇ, MRI ಸ್ಕ್ಯಾನ್ ಅಥವಾ ಶಸ್ತ್ರಚಿಕಿತ್ಸೆಯ ಉಪಕರಣಗಳಿಲ್ಲದೆ ಕರಾರುವಾಗಿ ಗುರುತಿಸೋದು ಸಾಧ್ಯನಾ? ಖಂಡಿತ ಅಸಾಧ್ಯ ಅಂತಲೇ ಅನ್ಸುತ್ತೆ ಮೇಲ್ನೋಟಕ್ಕೆ. ಹೌದು, ಅಸಾಧ್ಯ ಅನ್ಸುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪ್ರಾಚೀನ ಯೋಗಿಗಳು ಇದನ್ನ ಅಕ್ಷರಶಃ ಸಾಧಿಸಿದ್ರು. ಅನೀತಾ ಅರವಿಂದ್ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯದ ಟಿಪ್ಪಣಿಗಳನ್ನು ನಾವಿಂದು ಗಮನಿಸಿದಾಗ ಒಂದು ಅದ್ಭುತವಾದ ಸತ್ಯ ನಮ್ಮ ಕಣ್ಣಿಗೆ ಕಟ್ಟಿದಂತೆ ಗೋಚರಿಸುತ್ತೆ. ನಮ್ಮ ದೇಹ ಕೇವಲ ಮಾಂಸಖಂಡಗಳ ಅಥವಾ ಮೂಳೆಗಳ ಗುಂಪಲ್ಲ, ಬದಲಾಗಿ ಅದೊಂದು ಅಗಾಧವಾದ ಶಕ್ತಿಯ ಕೇಂದ್ರ. ನಿಜ. ಈ ಸಂವಾದದ ಮುಖ್ಯ ಉದ್ದೇಶನೇ ಅದು. ಅಂದ್ರೆ ಪ್ರಾಚೀನ ಯೋಗ ವಿಜ್ಞಾನಕ್ಕೂ ಮತ್ತು ನಮ್ಮ ಇಂದಿನ ಆಧುನಿಕ ವೈದ್ಯಕೀಯ ವಿಜ್ಞಾನಕ್ಕೂ ಇರುವ ಆ ನೇರ ಬೆಸುಗೆಯನ್ನ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ನಾವೀ ಚಕ್ರಗಳು ಅಂತ ಕೇಳಿದ ತಕ್ಷಣ ಅವೇನೋ ಕಣ್ಣಿಗೆ ಕಾಣದ ಗಾಳಿಯಲ್ಲಿ ತಿರುಗುವ ಕಾಲ್ಪನಿಕ ಚಕ್ರಗಳು ಅಂತ ಭಾವಿಸ್ಬಿಡ್ತೀವಲ್ವಾ? ಹೌದು, ಬಹುತೇಕರು ಹಾಗೆ ಅನ್ಕೊಳ್ತಾರೆ. ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಪ್ರತಿಯೊಂದು ಚಕ್ರವೂ ಆಧುನಿಕ ವೈದ್ಯಕೀಯ ವಿಜ್ಞಾನದ ಎಂಡೋಕ್ರೈನ್ ಗ್ರಂಥಿಗಳಿಗೆ ಅಂದ್ರೆ ನಿರ್ನಾಳ ಗ್ರಂಥಿಗಳಿಗೆ ಕರಾರುವಾಗಿ ಹೊಂದಿಕೆಯಾಗುತ್ತೆ. ಓಹೋ, ನುಡಿ, ಈ ಗ್ರಂಥಿಗಳು ನಮ್ಮ ರಕ್ತಕ್ಕೆ ನೇರವಾಗಿ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ನಮ್ಮ ಇಡೀ ಭೌತಿಕ ಮತ್ತು ಮಾನಸಿಕ ವ್ಯವಸ್ಥೆಯನ್ನ ನಿಯಂತ್ರಿಸುವ ಒಂಥರ ಜೈವಿಕ ಸ್ವಿಚ್ಗಳಿದ್ದಂತೆ. ವಾವ್, ಜೈವಿಕ ಸ್ವಿಚ್ಗಳು! ಹಾಗಾದ್ರೆ ನಾವು ಮೊದಲು ಭೌತಿಕ ಅಸ್ತಿತ್ವದ ಕೇಂದ್ರವಾದ ಮಣಿಪುರ ಚಕ್ರದಿಂದಲೇ ಈ ಆಳವಾದ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಇದು ನಮ್ಮ ಭೌತಿಕ ದೇಹದ ಅಂದ್ರೆ ಮಾಂಸದ ಮತ್ತು ನಮ್ಮ ಪಚನ ಪ್ರಕ್ರಿಯೆಯ ಪ್ರಮುಖ ಕೇಂದ್ರ. ಹೌದು. ಈ ಚಕ್ರ ನಮ್ಮ ನಾಭಿಯ ಅಂದ್ರೆ ಹೊಕ್ಕುಳಿನ ಭಾಗದಲ್ಲಿ ನೆಲೆಸಿದೆ. ಇದು ವಿಜ್ಞಾನದ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡುತ್ತೆ? ಮಣಿಪುರ ಚಕ್ರ ನಮ್ಮ ದೇಹದ ಜೀರ್ಣಾಂಗ ವ್ಯೂಹದ ಕೇಂದ್ರ ಭಾಗದಲ್ಲಿದೆ. ಆಧುನಿಕ ವಿಜ್ಞಾನದ ಪ್ರಕಾರ ಇದು ನೇರವಾಗಿ ನಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜಿರಕ ಗ್ರಂಥಿ ಮತ್ತು ಆಡ್ರಿನಲ್ ಗ್ರಂಥಿಗಳಿಗೆ ಸಂಬಂಧಿಸಿದೆ. ಸರಿ. ಪ್ಯಾಂಕ್ರಿಯಾಸ್ ನಾವೆಲ್ಲರೂ ಸೇವಿಸುವ ಆಹಾರವನ್ನ, ಅದರಲ್ಲಿ ಮುಖ್ಯವಾಗಿ ಸಕ್ಕರೆಯ ಅಂಶವನ್ನ ಕರಗಿಸಲು ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ. ಇನ್ನು ಅಡ್ರೀನಲ್ ಗ್ರಂಥಿಗಳು ನಾವು ಒತ್ತಡದಲ್ಲಿದ್ದಾಗ ಅಥವಾ ಅಪಾಯದಲ್ಲಿದ್ದಾಗ ಅಡ್ರೀನಲಿನ್ ಬಿಡುಗಡೆ ಮಾಡಿ ನಮ್ಮ ದೇಹವನ್ನ ಹೋರಾಡಲು ಅಣಿಗೊಳಿಸುತ್ತವೆ. ಓಕೆ. ಗಾಯತ್ರಿ ಚೈತನ್ಯದ ಪ್ರಕಾರ ದೈವಿಕವಾಗಿ ಈ ಚಕ್ರವನ್ನ ಲಾಕಿನಿಯಾಂಬಾ ದೇವಿಗೆ ಸಮೀಕರಿಸಲಾಗುತ್ತೆ. ಒಂದು ನಿಮಿಷ, ನನಗಿಲ್ಲೊಂದು ದೊಡ್ಡ ಅನುಮಾನ ಬರುತ್ತಿದೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಈ ಲಾಕಿನಿಯಾಂಬಾ ದೇವಿಗೆ ಬೆಲ್ಲದಿಂದ ಮಾಡಿದ ಆಹಾರ ಅಂದ್ರೆ ಗುಡಾನ ಬಹಳ ಇಷ್ಟವಂತೆ. ಹೌದು. ಹಾಗೆಯೇ ಆಕೆಯ ಕೈಯಲ್ಲಿರುವ ಆಯುಧ ವಜ್ರಾಯುಧ. ಆಧುನಿಕ ವಿಜ್ಞಾನ ಹೇಳುವ ಪ್ರಕಾರ ಪ್ಯಾಂಕ್ರಿಯಾಸ್ ಸಕ್ಕರೆ ಅಥವಾ ಬೆಲ್ಲದ ಅಂಶವನ್ನ ಕರಗಿಸಲು ಇನ್ಸುಲಿನ್ ಉತ್ಪಾದಿಸುತ್ತೆ. ಅಂದ್ರೆ ನಮ್ಮ ಪ್ರಾಚೀನ ಯೋಗಿಗಳಿಗೆ ಈ ಇನ್ಸುಲಿನ್ ಮತ್ತು ಸಕ್ಕರೆಯ ನಡುವಿನ ರಾಸಾಯನಿಕ ಪ್ರಕ್ರಿಯೆ ಅಕ್ಷರಶಃ ತಿಳಿದಿತ್ತ? ಅಥವಾ ಈ ಗುಡಾನದ ಉಲ್ಲೇಖ ಕೇವಲ ಒಂದು ಕಾಕತಾಳೀಯನಾ? ಖಂಡಿತ ಇದು ಕಾಕತಾಳೀಯ ಅಲ್ಲವೇ ಅಲ್ಲ. ಯೋಗಿಗಳು ಕೇವಲ ಕುಳಿತು ಊಹೆ ಮಾಡ್ಲಿಲ್ಲ. ಅವರು ದೇಹದ ಒಳಗಿನ ಪ್ರತಿಕ್ರಿಯೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರು. ಏನಂದ್ರೆ ಜೀರ್ಣಕ್ರಿಯೆ ಎನ್ನೋದು ಮೂಲತಃ ಒಂದು ದಹನ ಕ್ರಿಯೆ. ಅಂದ್ರೆ ಉರಿಯೋದು? ಹೌದು. ನಮ್ಮ ದೇಹದಲ್ಲಿನ ಜಠರಾಗ್ನಿ ಆ ಬೆಲ್ಲದಂತಹ ಕಾರ್ಬೋಹೈಡ್ರೇಟ್ಸ್ ಅನ್ನ ದಹಿಸಿ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಇನ್ಸುಲಿನ್ ಈ ಪ್ರಕ್ರಿಯೆಯನ್ನ ನಿಯಂತ್ರಿಸುತ್ತೆ. ನಾವೆಲ್ಲರೂ ಗಮನಿಸಿರ್ಬೋದು, ನಮಗೆ ವಿಪರೀತ ಹಸಿವಾದಾಗ ಅಥವಾ ರಕ್ತದಲ್ಲಿ ಸಕ್ಕರೆಯ ಅಂಶ ಕಡಿಮೆಯಾದಾಗ ವಿಪರೀತ ಸಿಟ್ಟು ಬರುತ್ತೆ, ಒಂಥರ ಕಿರಿಕಿರಿ ಶುರುವಾಗತ್ತೆ ಅಲ್ವಾ? ಹೌದು ಹೌದು, ಹಸಿವಾದಾಗ ಕೋಪ ಬರೋದು ಸಹಜ. ಏಕಂದ್ರೆ ಆಗ ಅಡ್ರಿನಲ್ ಗ್ರಂಥಿಗಳು ಕಾರ್ಯಾಚರಣೆಗಿಳಿತವೆ. ಗಾಯತ್ರಿ ಚೈತನ್ಯವು ಈ ಚಕ್ರದ ಯೌಗಿಕ ಮುದ್ರೆ ಅಗ್ನಿಮುದ್ರೆ ಅಂತ ಹೇಳುತ್ತೆ. ಅಂದ್ರೆ ಹೊಟ್ಟೆಯಲ್ಲಿನ ಆ ಅಗ್ನಿಯನ್ನ, ಆ ಹಾರ್ಮೋನ್ಗಳನ್ನ ಸಮತೋಲನದಲ್ಲಿಟ್ಟಾಗ ಮಾತ್ರ ನಮ್ಮ ಮಾನಸಿಕ ಸ್ಥೈರ್ಯ ಕಾಪಾಡ್ಕೊಳ್ಳಕ್ ಸಾಧ್ಯ. ಅದ್ಭುತವಾದ ವಿವರಣೆ. ಇನ್ನು ಆಕೆಯ ಕೈಯಲ್ಲಿರುವ ಆಯುಧ ವಜ್ರಾಯುಧದ ಬಗ್ಗೆ ಯೋಚಿಸಿದ್ರೆ, ವಜ್ರ ಎನ್ನದು ಅತ್ಯಂತ ಕಠಿಣವಾದ ವಸ್ತು. ನಿಜ. ಎಂಥ ಕಠಿಣವಾದ ಆಹಾರವನ್ನು ಒಡೆದು ಕರಗಿಸಿ ಶಕ್ತಿಯನ್ನಾಗಿ ಪರಿವರ್ತಿಸುವ ನಮ್ಮ ಜೀರ್ಣಕ್ರಿಯೆಯ ಅಗಾಧ ಶಕ್ತಿಯೇ ಆ ವಜ್ರಾಯುಧದ ಸಂಕೇತ ಎನ್ಬಹುದಲ್ವಾ? ನಿಖರವಾಗಿ ಅದೇ ವಜ್ರಾಯುಧ. ಆ ಭೌತಿಕ ಶಕ್ತಿಯೇ ನಮ್ಮ ಮಾಂಸಖಂಡಗಳಿಗೆ ಬಲವನ್ನ ನೀಡುತ್ತೆ. ಸರಿ, ಹೊಟ್ಟೆಯ ಭಾಗದಲ್ಲಿ ಈ ಜಠರಾಗ್ನಿ ಮತ್ತು ಆಹಾರದ ದಹನಕ್ರಿಯೆ ನಡೆಯುತ್ತೆ ಎನ್ನುವುದು ಸ್ಪಷ್ಟವಾಯಿತು. ಆದರೆ ನಾವು ಕೇವಲ ಭೌತಿಕ ಆಹಾರದಿಂದ ಮಾತ್ರ ಬದುಕ್ತಿಲ್ವಲ್ಲ? ಖಂಡಿತ ಇಲ್ಲ. ನಮಗೆ ದುಃಖವಾದಾಗ,
ಆತಂಕವಾದಾಗ ಅಥವಾ ವಿಪರೀತ ಪ್ರೀತಿ ಉಕ್ಕಿ ಬಂದಾಗ ಹೊಟ್ಟೆಯ ಜೀರ್ಣಕ್ರಿಯೆಗಿಂತ ಮಿಗಿಲಾದದ್ದೇನೋ ನಮ್ಮಲ್ಲಿ ನಡೆಯುತ್ತೆ. ಹಾಗಾಗಿ ನಮ್ಮ ಭೌತಿಕ ದೇಹದ ಈ ಜಠರಾಗ್ನಿಯಿಂದ ಸ್ವಲ್ಪ ಮೇಲೇರಿ ಭಾವನಾತ್ಮಕ ಕೇಂದ್ರವಾದ ಅನಾಹತ ಚಕ್ರದ ಕಡೆಗೆ ನಮ್ಮ ಚರ್ಚೆಯನ್ನ ಕೊಂಡೊಯ್ಯೋಣ. ಸರಿ. ಗಾಯತ್ರಿ ಚೈತನ್ಯದಲ್ಲಿ ಅನಾಹತ ಎಂದರೆ ಘರ್ಷಣೆಯಿಲ್ಲದ ಶಬ್ದ ಅಥವಾ ಅವಿಭಾಜಿತ ಶಬ್ದದ ಮೂಲ ಎಂಬ ವಿಶಿಷ್ಟಾರ್ಥವನ್ನ ನೀಡಲಾಗಿದೆ. ಈ ನರಜಾಲವನ್ನ ಕಾರ್ಡಿಯಾಕ್ ಪ್ಲೆಕ್ಸಸ್ ಅಂತ ಕರೀತಾರೆ. ಇದರ ಹಿಂದಿನ ವಿಜ್ಞಾನ ಏನು? ಇದಂತೆ ಈ ಚಕ್ರವು 12 ಹಸಿರು ದಳಗಳನ್ನ ಹೊಂದಿದೆ. ಇದರ ಯಂತ್ರ ಷಟ್ಕೋಣ ಅಂದ್ರೆ 6 ಕೋಣಗಳನ್ನ ಹೊಂದಿರುವ ಆಕೃತಿ ಮತ್ತು ಇದರ ಬೀಜಾಕ್ಷರ ಯಂ. ಓಕೆ, ಯಂ. ಇದನ್ನ ಆಧುನಿಕ ವೈದ್ಯಕೀಯ ವಿಜ್ಞಾನಕ್ಕೆ ಅಳವಡಿಸಿದ್ರೆ ಇದು ನೇರವಾಗಿ ನಮ್ಮ ಥೈಮಸ್ ಗ್ರಂಥಿಗೆ ಮತ್ತು ಅದರಿಂದ ಸ್ರವಿಸುವ ಥೈಮೋಸಿನ್ ಹಾರ್ಮೋನ್ಗೆ ಬೆಸೆದುಕೊಂಡಿದೆ. ಥೈಮಸ್ ಗ್ರಂಥಿಯ ಮುಖ್ಯ ಕೆಲಸ ಏನಂದ್ರೆ ಟಿ ಸೆಲ್ಸ್ ಎಂಬ ಬಿಳಿ ರಕ್ತ ಕಣಗಳನ್ನು ಉತ್ಪಾದಿಸೋದು. ಅಂದ್ರೆ ನಮ್ಮ ರೋಗ ನಿರೋಧಕ ಕಣಗಳು. ಹೌದು. ಈ ಕಣಗಳು ನಮ್ಮ ದೇಹಕ್ಕೆ ಬರುವ ರೋಗಾಣುಗಳ ವಿರುದ್ಧ ಹೋರಾಡಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಅಂದ್ರೆ ಇಮ್ಯುನಿಟಿಯನ್ನ ಕಟ್ಟುತ್ತವೆ. ಇಲ್ಲೊಂದು ಪ್ರಶ್ನೆ ಉದ್ಭವಿಸತ್ತೆ. ಥೈಮಸ್ ಗ್ರಂಥಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ್ದು ಅನ್ನೋದು ವೈಜ್ಞಾನಿಕ ಸತ್ಯ. ಆದ್ರೆ ಅನಾಹತ ಚಕ್ರವು ಪ್ರೀತಿ, ಕರುಣೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿದ್ದು ಅಂತ ನಾವು ಓದಿದೀವಿ. ರೋಗ ನಿರೋಧಕ ಶಕ್ತಿಗೂ ನಮ್ಮ ಭಾವನೆಗಳಿಗೂ ಏನು ಸಂಬಂಧ? ಇದೇ ವಿಜ್ಞಾನದ ಅತ್ಯಂತ ರೋಚಕವಾದ ತಿರುವು. ನೋಡಿ, ಇದನ್ನ ಆಧುನಿಕ ವಿಜ್ಞಾನದಲ್ಲಿ ಸೈಕೋನ್ಯೂರೋ ಇಮ್ಯುನಾಲಜಿ ಅಂತ ಕರೀತಾರೆ. ಸೈಕೋನ್ಯೂರೋ ಇಮ್ಯುನಾಲಜಿ. ಹೌದು. ನಾವೆಲ್ಲರೂ ವಿಪರೀತ ಮಾನಸಿಕ ಒತ್ತಡದಲ್ಲಿ, ದುಃಖದಲ್ಲಿ ಅಥವಾ ಪ್ರೀತಿಪಾತ್ರರನ್ನ ಕಳೆದುಕೊಂಡ ಆಘಾತದಲ್ಲಿದ್ದಾಗ ನಮ್ಮ ದೇಹದಲ್ಲಿ ಮಣಿಪೂರ ಚಕ್ರದಿಂದ ಕಾರ್ಟಿಸೋಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ವಿಪರೀತವಾಗಿ ಬಿಡುಗಡೆಯಾಗುತ್ತೆ. ಓಹೋ. ಈ ಕಾರ್ಟಿಸೋಲ್ ನೇರವಾಗಿ ಹೋಗಿ ಥೈಮಸ್ ಗ್ರಂಥಿಯ ಕಾರ್ಯವನ್ನ ಕುಗ್ಗಿಸುತ್ತೆ. ಅಂದ್ರೆ ನಮ್ಮಲ್ಲಿ ಭಾವನಾತ್ಮಕ ನೋವಾದಾಗ ನಮ್ಮ ರೋಗನಿರೋಧಕ ಶಕ್ತಿ ಅಕ್ಷರಶಃ ಕುಸಿದು ಬೀಳುತ್ತೆ. ನಾವು ಬೇಗ ಕಾಯಿಲೆ ಬೀಳ್ತೀವಿ. ಅರೆ, ಹೌದಲ್ವಾ? ನಾವು ಡಿಪ್ರೆಷನ್ನಲ್ಲಿದ್ದಾಗ ಬೇಗ ಹುಷಾರ್ ತಪ್ಪೋದು ಇದೇ ಕಾರಣಕ್ಕ? ಖಂಡಿತ. ಅದೇ ನಾವು ಪ್ರೀತಿ, ಕರುಣೆ ಮತ್ತು ನೆಮ್ಮದಿಯಲ್ಲಿದ್ದಾಗ ಥೈಮಸ್ ಗ್ರಂಥಿ ಅರಳಿ ನಮ್ಮ ಇಮ್ಯುನಿಟಿ ಹೆಚ್ಚಾಗುತ್ತೆ. ಗಾಯತ್ರಿ ಚೈತನ್ಯವು ಸಾವಿರಾರು ವರ್ಷಗಳ ಹಿಂದೆಯೇ ಈ ಭಾವನಾತ್ಮಕ ಮತ್ತು ಭೌತಿಕ ರಕ್ಷಣೆಯ ನಡುವಿನ ಸಂಬಂಧವನ್ನ ಅನಾಹತ ಚಕ್ರದ ಮೂಲಕ ನಿಖರವಾಗಿ ಗುರುತಿಸಿತ್ತು. ಎಂತಹ ಅದ್ಭುತವಾದ ನಂಟು! ಇದಕ್ಕೊಂದು ಸುಂದರವಾದ ರೂಪಕವನ್ನ ಗಾಯತ್ರಿ ಚೈತನ್ಯದಲ್ಲಿ ನೀಡಲಾಗಿದೆ. ನಮ್ಮ ಹೃದಯದ ಭಾವನೆಗಳನ್ನ ಬೆಣ್ಣೆ ಸಮುದ್ರಕ್ಕೆ ಅಂದ್ರೆ ನವನೀತಕ್ಕೆ ಹೋಲಿಸಲಾಗಿದೆ. ಬೆಣ್ಣೆ ಎನ್ನುವುದು ಕೋಮಲವಾದದ್ದು, ಸ್ವಲ್ಪ ಬಿಸಿಯಾದರೂ ಕರಗಿ ಹೋಗುತ್ತೆ. ನಿಜ. ನಮ್ಮ ಭಾವನೆಗಳು ಅಷ್ಟೇ ಮೃದು ಎನ್ನುವುದು ಇದರ ಅರ್ಥ. ದೈವಿಕವಾಗಿ ಇದು ಕಾಕಿನಿಯಾಂಬಾದೇವಿಯ ಸ್ಥಾನ. ಆಕೆಗೆ ಮೊಸರನ್ನ ಅಥವಾ ದಧ್ಯಾನ್ನ ಅಂದ್ರೆ ಪ್ರಿಯ, ಮತ್ತು ಆಕೆಯ ಆಯುಧ ಪಾಶ. ಹೌದು. ಪಾಶ ಎಂದ್ರೆ ಹಗ್ಗ ಅಥವಾ ಬಂಧನ. ಇದು ನಮ್ಮ ಭಾವನಾತ್ಮಕ ಬಂಧನಗಳನ್ನ, ಸಂಬಂಧಗಳನ್ನ ಸಂಕೇತಿಸುತ್ತೆ. ಮತ್ತೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಈ ಚಕ್ರವು ನಮ್ಮ ದೇಹದ ಮೇಧಸ್ಸು ಅಥವಾ ಕೊಬ್ಬಿನ ಅಂಶಕ್ಕೂ ಸಂಬಂಧಿಸಿದೆ. ಜೊತೆಗೆ ಈ ಅನಾಹತ ಚಕ್ರವು ನಮ್ಮ ಸ್ಪರ್ಶಜ್ಞಾನಕ್ಕೆ ಮತ್ತು ಕರ್ಮೇಂದ್ರಿಯವಾದ ನಮ್ಮ ಕೈಗಳಿಗೆ ಸಂಬಂಧಿಸಿದೆ ಅಂತ ಗಾಯತ್ರಿ ಚೈತನ್ಯ ಹೇಳುತ್ತೆ. ಹೌದು. ಹೃದಯಕ್ಕೂ ನಮ್ಮ ಕೈಗಳ ಸ್ಪರ್ಶಕ್ಕೂ ಇರುವ ಈ ಬೆಸುಗೆ ಬಗ್ಗೆ ಯೋಚಿಸಿದರೆ ಆಶ್ಚರ್ಯವಾಗುತ್ತೆ. ನಾವೆಲ್ಲರೂ ದುಃಖದಲ್ಲಿರುವವರನ್ನ ಸಂತೈಸಲು ಒಂದು ಪ್ರೀತಿಯ ಅಪ್ಪುಗೆ ನೀಡ್ತೀವಿ ಅಥವಾ ಕೈ ಹಿಡಿದು ಸ್ಪರ್ಶಿಸ್ತೀವಿ. ಖಂಡಿತ ಮಾಡ್ತೀವಿ. ಆಗ ಆ ಸ್ಪರ್ಶ ನೇರವಾಗಿ ನಮ್ಮ ಹೃದಯದಿಂದ ಅಂದ್ರೆ ಅನಾಹತ ಚಕ್ರದಿಂದಲೇ ಹರಿದು ಎದುರಿನವರ ಥೈಮಸ್ ಗ್ರಂಥಿಯನ್ನು ಪ್ರಚೋದಿಸಿ ಅವರಿಗೆ ಸಾಂತ್ವನ ನೀಡುತ್ತೆ ಅನ್ನೋದನ್ನ ಇದು ಸಾಬೀತು ಮಾಡ್ತಿದೆಯಲ್ವಾ? 100% ಸತ್ಯ. ಈ ಭಾವನಾತ್ಮಕ ಮತ್ತು ಭೌತಿಕ ಬೆಸುಗೆಯೇ ಅನಾಹತ ಚಕ್ರದ ವೈಶಿಷ್ಟ್ಯ. ಈ ಚಕ್ರ ಜಾಗೃತವಾದಾಗ ನಮ್ಮ ದೃಷ್ಟಿ ವಿಶಾಲವಾಗತ್ತೆ. ಅಹಂಕಾರ ಕರಗಿ ಎಲ್ಲರಲ್ಲೂ ಭಗವಂತನನ್ನ ಕಾಣುವ ದೃಷ್ಟಿ ಪ್ರಾಪ್ತವಾಗತ್ತೆ. ಇದು ಪ್ರಾಣಮಯ ಕೋಶಕ್ಕೆ ಪ್ರಧಾನ ಸ್ಥಳ ಆಗಿರೋದ್ರಿಂದ ಉತ್ತಮ ಆರೋಗ್ಯ ಹಾಗೂ ಪರಾಕ್ರಮದ ಕೇಂದ್ರವೂ ಹೌದು. ಆದರೆ ಹೃದಯದಲ್ಲಿ ಹುಟ್ಟಿದ ಈ ಕೋಮಲವಾದ ಭಾವನೆಗಳು, ಪ್ರೀತಿ ಮತ್ತು ಕರುಣೆ ಕೇವಲ ನಮ್ಮೊಳಗೆ ಇದ್ರೆ ಸಾಲದು. ಅವು ಜಗತ್ತಿಗೆ ಹೊರಹೊಮ್ಮಬೇಕು. ಹೌದು, ಅಭಿವ್ಯಕ್ತಿಗೊಳ್ಬೇಕು. ಅವು ಗಂಟಿಲಿನ ಮೂಲಕ ಹೇಗೆ ಅಭಿವ್ಯಕ್ತಿಗೊಳ್ಳುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಮುಂದಿನ ಅತ್ಯಂತ ಪ್ರಮುಖ ಹಂತಕ್ಕೆ ಅಂದ್ರೆ ವಿಶುದ್ಧ ಚಕ್ರದ ಕಡೆಗೆ ಸಾಗಬೇಕು. ಕುತ್ತಿಗೆಯ ಭಾಗದಲ್ಲಿರುವ ಈ ನರಜಾಲವನ್ನ ಲ್ಯಾರೆಂಜಿಯಲ್ ಪ್ಲೆಕ್ಸಸ್ ಅಂತ ಕರೀತಾರೆ. ವಿಶುದ್ಧ ಚಕ್ರ ಅಂದ್ರೆ ಸಂಪೂರ್ಣವಾಗಿ ಶುದ್ಧವಾದದ್ದು ಅಂತ ಅರ್ಥ. ಅಂದ್ರೆ ಫಿಲ್ಟರ್ ಆದದ್ದು. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಅಮೃತದ ಕೇಂದ್ರ.
ಭೌತಿಕವಾಗಿ ಇದು ನಮ್ಮ ಅಸ್ಥಿ ಅಥವಾ ಮೂಳೆಗೆ ಸಂಬಂಧಿಸಿದ ಕೇಂದ್ರವಾಗಿದೆ. ಓಕೆ, ಮೂಳೆಗಳಿಗೆ. ಈ ಚಕ್ರವು 16 ದಳಗಳನ್ನ ಹೊಂದಿದ್ದು ಆಕಾಶ ನೀಲಿ ಬಣ್ಣದಿಂದ ಕಂಗೊಳಿಸುತ್ತೆ. ಇದರ ಬೀಜಾಕ್ಷರ ಹಂ ಮತ್ತು ಯಂತ್ರವು ತಲೆ ಕೆಳಗಾಗಿರುವ ತ್ರಿಕೋಣದೊಳಗಿರುವ ವೃತ್ತ. ಇದರ ದೈವಿಕ ಶಕ್ತಿಯ ಬಗ್ಗೆ ಮಾತನಾಡುವಾಗ ನಾವು ಕಡ್ಡಾಯವಾಗಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲೇಬೇಕಾಗಿದೆ. ಹೌದು, ಇಲ್ಲಿ ನಾವೆಲ್ಲರೂ ಗಮನಿಸಲೇಬೇಕಾದ ಒಂದು ಬಹುಮುಖ್ಯವಾದ ಸೂಕ್ಷ್ಮವಿದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಚಕ್ರದ ದೈವಿಕ ಶಕ್ತಿ ದೇವಿ ಸಾಕಿನ್ಯಾಂಬ, ಶಾಕಿನ್ಯಾಂಬ ಅಲ್ಲ. ಓಕೆ. ನಾನು ಮತ್ತೊಮ್ಮೆ ಒತ್ತಿ ಹೇಳ್ತಿದ್ದೀನಿ, ಈ ನಿಖರವಾದ ಉಚ್ಚಾರಣೆ ಬಹಳ ಮುಖ್ಯ. ದೇವಿ ಸಾಕಿನ್ಯಾಂಬ, ಶಾಕಿನ್ಯಾಂಬ ಅಲ್ಲ. ಈ ದೇವಿಗೆ ಹಾಲಿನ ಅನ್ನ ಅಂದ್ರೆ ಕ್ಷೀರಾನ್ನ ಅತ್ಯಂತ ಪ್ರಿಯವಾದ ನೈವೇದ್ಯ. ಆಕೆಯ ಆಯುಧ ಅಂಕುಶ. ಒಂದು ನಿಮಿಷ. ಅಂಕುಶವನ್ನು ನಾವು ಸಾಮಾನ್ಯವಾಗಿ ಆನೆಯನ್ನ ನಿಯಂತ್ರಿಸಲು ಬಳಸುತ್ತೀವಿ. ಹೌದು. ಆನೆಯಂತಹ ಬೃಹತ್ ಪ್ರಾಣಿಯನ್ನ ಒಂದು ಸಣ್ಣ ಅಂಕುಶದಿಂದ ಪಳಗಿಸಬಹುದು. ಆದರೆ ಕುತ್ತಿಗೆಯ ಭಾಗದಲ್ಲಿರುವ ನಮ್ಮ ಮಾತಿಗೆ ಸಂಬಂಧಿಸಿದ ಈ ಚಕ್ರಕ್ಕೆ ಅಂಕುಶವಂತಹ ಆಯುಧದ ಅವಶ್ಯಕತೆ ಏನಿದೆ? ಮನುಷ್ಯನ ಮಾತು ಮತ್ತು ಅಭಿವ್ಯಕ್ತಿಗೆ ಮದ್ದಾನೆಯಷ್ಟೇ ಅಗಾಧವಾದ ಮತ್ತು ವಿಧ್ವಂಸಕ ಶಕ್ತಿಯಿದೆ. ನಮ್ಮ ಒಂದು ಒರಟು ಮಾತು ಸಂಬಂಧಗಳನ್ನ ಮುರಿದು ಹಾಕಬಲ್ಲದು. ಕೋಪದ ಮಾತು ಯುದ್ಧಗಳನ್ನೇ ಸೃಷ್ಟಿಸಬಲ್ಲದು, ಅಲ್ವಾ? ಖಂಡಿತ. ಮಾತು ಆಡಿಂದ್ರೆ ಹೋಯಿತು ಅಂತಾರೆ. ಹೌದು. ಅಂತಹ ಶಕ್ತಿಯುತವಾದ ಮಾತನ್ನ ನಿಯಂತ್ರಿಸಲು ನಮ್ಮ ಮೆದುಳಿನಲ್ಲಿ ಹುಟ್ಟುವ ಆಲೋಚನೆಗಳು ಗಂಟಲಿನ ಮೂಲಕ ಹೊರಬರುವ ಮುನ್ನ ಅವುಗಳನ್ನ ಕರಾರುವಾಗಿ ತಡೆದು ಶುದ್ಧೀಕರಿಸಿ ಜವಾಬ್ದಾರಿಯುತವಾಗಿ ಹೊರಹಾಕಲು ಈ ಅಂಕುಶ ಬೇಕು. ಅದೇ ಸಂವಹನದ ಮೇಲಿನ ಹಿಡಿತ. ಈ ಸಾಕಿನ್ಯಾಂಬ ದೇವಿಯು ನಮ್ಮ ವಾಕ್ಚಾತುರ್ಯವನ್ನ ಅಂಕುಶದ ಮೂಲಕ ನಿಯಂತ್ರಿಸುತ್ತಾಳೆ. ವಾವ್! ಅಂದ್ರೆ ನಾವು ಬಾಯಿಗೆ ಬಂದಂತೆ ಮಾತನಾಡುವುದಲ್ಲ. ನಾವು ಆಡುವ ಮಾತು ಸಂಪೂರ್ಣವಾಗಿ ಶುದ್ಧ ಅಂದ್ರೆ ವಿಶುದ್ಧ ಆಗಿದ್ದಾಗ ಮಾತ್ರ ಅದು ಶಕ್ತಿಯುತವಾಗುತ್ತೆ ಎನ್ನುವುದಿದರ ಅರ್ಥ. ಹೌದು, ಅದೇ ವಿಶುದ್ಧ ಚಕ್ರದ ರಹಸ್ಯ. ಇಲ್ಲಿ ಹಿಂದಿನ ಒಂದು ಉಲ್ಲೇಖದಲ್ಲಿ ನೀವು ತನ್ಮಾತ್ರೆ ಮತ್ತು ಮಹಾಭೂತ ಎಂಬ ಪದಗಳನ್ನು ಬಳಸಿದ್ರಿ. ಗಾಯತ್ರಿ ಚೈತನ್ಯದ ಈ ಪದಗಳು ಸಾಮಾನ್ಯರಿಗೆ ಅರ್ಥವಾಗೋದು ಸ್ವಲ್ಪ ಕಷ್ಟ. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ವೇದಗಳ ಪ್ರಕಾರ ಪ್ರತಿಯೊಂದು ಇಂದ್ರಿಯಕ್ಕೂ ಒಂದು ತನ್ಮಾತ್ರೆ ಅಂದ್ರೆ ಸೂಕ್ಷ್ಮ ತತ್ವ ಮತ್ತು ಒಂದು ಮಹಾಭೂತ ಅಂದ್ರೆ ಭೌತಿಕ ತತ್ವ ಇರುತ್ತೆ. ವಿಶುದ್ಧ ಚಕ್ರದಲ್ಲಿ ಶಬ್ದ ಎನ್ನೋದು ತನ್ಮಾತ್ರೆ ಅಂದ್ರೆ ಸೌಂಡ್ ಎನರ್ಜಿ, ಆಕಾಶ ಎನ್ನೋದು ಮಹಾಭೂತ ಅಂದ್ರೆ ಸ್ಪೇಸ್. ಓಹೋ, ಶಬ್ದ ಮತ್ತು ಆಕಾಶ. ಹೌದು, ನಮ್ಮ ಬಾಯಿಂದ ಬರುವ ಶಬ್ದವು ಆಕಾಶದಲ್ಲಿ ಅಂದ್ರೆ ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಪ್ರತಿಧ್ವನಿಸುತ್ತೆ. ನಮ್ಮ ಮಾತು ಎಷ್ಟು ಶುದ್ಧವಾಗಿರುತ್ತದೆಯೋ ಅದು ಅಷ್ಟೇ ಪ್ರಬಲವಾಗಿ ಆಕಾಶ ತತ್ವದಲ್ಲಿ ಸೇರಿ ಎದುರಿನವರ ಮನಸ್ಸನ್ನ ತಲುಪುತ್ತೆ. ಈ ಚಕ್ರದ ಧ್ಯಾನದ ಫಲವಾಗಿ ಮನುಷ್ಯನು ಕೇವಲ ಮಾತನಾಡುವನಾಗದೆ ಅತ್ಯುತ್ತಮ ವಾಗ್ಮಿಯಾಗುತ್ತಾನೆ, ಆತ ಜ್ಞಾನಿಯಾಗುತ್ತಾನೆ ಮತ್ತು ನಿರೋಗಿಯಾಗಿರುತ್ತಾನೆ ಅಂತ ಗಾಯತ್ರಿ ಚೈತನ್ಯ ಸ್ಪಷ್ಟಪಡಿಸುತ್ತೆ. ಎಂತಹ ಅದ್ಭುತವಾದ ನಕ್ಷೆ ಇದು! ಈ 3 ಚಕ್ರಗಳ ಮಣಿಪೂರ, ಅನಾಹತ ಮತ್ತು ವಿಶುದ್ಧ ಕಾರ್ಯವಿಧಾನವನ್ನ ಒಟ್ಟಿಗೆ ನೋಡಿದಾಗ ಮನುಷ್ಯನ ಭೌತಿಕ ಮತ್ತು ಮಾನಸಿಕ ಅಸ್ತಿತ್ವದ ಒಂದು ಸ್ಪಷ್ಟವಾದ ರೇಖಾಚಿತ್ರ ನಮ್ಮ ಮುಂದೆ ತೆರೆದುಕೊಡುತ್ತೆ. ಖಂಡಿತ. ಹೊಟ್ಟೆಯ ಭಾಗದಲ್ಲಿ ಭೌತಿಕ ಶಕ್ತಿಯ ಉತ್ಪಾದನೆ ಮತ್ತು ಅದರ ನಿಯಂತ್ರಣ, ಹೃದಯದ ಭಾಗದಲ್ಲಿ ಆ ಶಕ್ತಿಯು ಭಾವನಾತ್ಮಕ ಪ್ರೀತಿಯಾಗಿ ರೋಗನಿರೋಧಕ ಶಕ್ತಿಯಾಗಿ ಮಾರ್ಪಾಡು, ಮತ್ತು ಕುತ್ತಿಗೆಯ ಭಾಗದಲ್ಲಿ ಅದೇ ಶಕ್ತಿ ಅತ್ಯಂತ ಶುದ್ಧವಾದ ಜವಾಬ್ದಾರಿಯುತವಾದ ಸಂವಹನವಾಗಿ ಜಗತ್ತಿಗೆ ಹೊರಹೊಮ್ಮುವುದು. ಅದೇ ನೋಡಿ ಪ್ರಕೃತಿಯ ಬ್ಯಾಲೆನ್ಸ್. ಹಾಗಾದ್ರೆ ಯೋಗ ಮತ್ತು ಧ್ಯಾನದ ಮೂಲಕ ಈ 3 ಚಕ್ರಗಳ ಸಮನ್ವಯತೆಯನ್ನ ಸಾಧಿಸಿದಾಗ ಮನುಷ್ಯನಿಗೆ ಸಿಗುವ ಅಂತಿಮ ಲಾಭವೇನು ಎನ್ನುವುದನ್ನು ನಾವು ಕ್ರೋಢೀಕರಿಸಬೇಕಾಗಿದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಈ ಚಕ್ರಗಳ ಸಾಧನೆಯಿಂದ ಕೇವಲ ಭೌತಿಕ ಆರೋಗ್ಯವಷ್ಟೇ ಅಲ್ಲ, ಆಧ್ಯಾತ್ಮಿಕ ಉನ್ನತಿಯೂ ಸಾಧ್ಯವಿದೆ. ಉದಾಹರಣೆಗೆ, ಮಣಿಪೂರ ಚಕ್ರದ ಜಾಗೃತಿಗೆ ಅಷ್ಟಾಂಗ ಯೋಗದ ಆಸನಗಳು ಪ್ರಧಾನವಾಗಿವೆ. ಆಸನಗಳು ನಮ್ಮ ಜಠರಾಗ್ನಿಯನ್ನ ಮತ್ತು ಎಂಡೋಕ್ರೈನ್ ಗ್ರಂಥಿಗಳನ್ನ ಹಿಂಡಿ ಹಾರ್ಮೋನುಗಳನ್ನ ಬಿಡುಗಡೆ ಮಾಡುತ್ತವೆ. ಸರಿ. ಇನ್ನು ಅನಾಹತ ಚಕ್ರಕ್ಕೆ ಪ್ರಾಣಾಯಾಮ ಅತ್ಯಂತ ಪ್ರಮುಖ. ನಾವು ದೀರ್ಘವಾಗಿ ಉಸಿರಾಡಿದಾಗ ನಮ್ಮ ಕುತ್ತಿಗೆಯಿಂದ ಹೃದಯದ ಮೂಲಕ ಹಾದು ಹೋಗುವ ವೇಗಸ್ ನರ ಉದ್ದೀಪನಗೊಳ್ಳುತ್ತೆ. ಇದು ನಮ್ಮ ಹೃದಯ ಬಡಿತವನ್ನ ಶಾಂತಗೊಳಿಸಿ ಕಾರ್ಟಿಸೋಲ್ ಮಟ್ಟವನ್ನ ಇಳಿಸುತ್ತೆ. ಅನಾಹತದ ಸಾಧನೆಯಿಂದ ಸಾಲೋಕ್ಯ ಮೋಕ್ಷ ಪ್ರಾಪ್ತವಾಗುತ್ತೆ. ಓಹೋ. ಇನ್ನು ವಿಶುದ್ಧ ಚಕ್ರದ ಧ್ಯಾನದ ಮೂಲಕ
ಏಕಾಗ್ರತೆ ಸಿದ್ಧಿಸಿ ದೈವದ ಸಾಮೀಪ್ಯವನ್ನ ಅಂದ್ರೆ ಸಾಮೀಪ್ಯ ಮೋಕ್ಷವನ್ನ ಪಡೆಯಲು ಸಾಧ್ಯವಿದೆ ಅಂತ ಉಲ್ಲೇಖಿಸಲಾಗಿದೆ. ಅಂದ್ರೆ ನಮ್ಮ ಪ್ರಾಚೀನ ಯೋಗಿಗಳು ಮತ್ತು ಋಷಿಮುನಿಗಳು ಕಾಡಿನಲ್ಲಿ ಕೇವಲ ಕಣ್ಣು ಮುಚ್ಚಿಕೊಂಡು ಊಹಾಪೋಹಗಾರಣ ಮಾಡ್ತಿರಲಿಲ್ಲ. ಖಂಡಿತ ಇಲ್ಲ. ಅವರು ನಮ್ಮ ಇಡೀ ನರಮಂಡಲವನ್ನ, ನಮ್ಮ ಎಂಡೋಕ್ರೈನ್ ಗ್ರಂಥಿಗಳ ವ್ಯವಸ್ಥೆಯನ್ನ ಮತ್ತು ನಮ್ಮ ಭಾವನಾತ್ಮಕ ಸಮತೋಲನವನ್ನ ಭೌತಿಕವಾಗಿ ಜಾಗೃತಗೊಳಿಸೋ ತಂತ್ರವನ್ನ ಕಂಡುಕೊಂಡಿದ್ರು. ಆಧುನಿಕ ಭಾಷೆಯಲ್ಲಿ ಹೇಳೋದಾದ್ರೆ ಅವರು ನಮ್ಮ ಸ್ವತಃ ಬಯಾಲಜಿಯನ್ನ ಹ್ಯಾಕ್ ಮಾಡೋ ಅಂದ್ರೆ ಬಯೋಹ್ಯಾಕಿಂಗ್ ಮಾಡುವ ಅತ್ಯಂತ ನಿಖರವಾದ ಮ್ಯಾನ್ಯುವಲ್ ಅನ್ನ ಸೃಷ್ಟಿಸಿದ್ರು ಎಂಬ ರೋಮಾಂಚಕಾರಿ ಒಡನೋಟ ನಮ್ಗಿಲ್ಲಿ ಲಭ್ಯವಾಗ್ತಿದೆ. ಹೌದು, ಅವರು ನಮ್ಮ ದೇಹದ ಒಳಗಿನ ರಾಸಾಯನಿಕ ಪ್ರಕ್ರಿಯೆಗಳನ್ನ ಅರಿತು ಅವುಗಳನ್ನ ಆಧ್ಯಾತ್ಮಿಕ ಸಾಧನೆಗೆ ಮೆಟ್ಟಿಲಾಗಿ ಬಳಸ್ಕೊಂಡಿದ್ರು. ಗಾಯತ್ರಿ ಚೈತನ್ಯ ಬಿಡಿಸಿಡುವ ಈ ಜ್ಞಾನ ಕೇವಲ ನಂಬಿಕೆಯ ವಿಷಯವಲ್ಲ, ಇದು ಶುದ್ಧ ವಿಜ್ಞಾನ. ನಿಜ. ಚೋದಿಸುವ ಮತ್ತು ಅರ್ಥಮಾಡಿಸುವ ಸಂಕೇತಗಳಾಗಿವೆ. ನಮ್ಮ ದೇಹವೆಂಬ ಈ ಅತ್ಯಾಧುನಿಕ ಯಂತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳೋದು ಹೇಗೆ ಎನ್ನುವುದನ್ನ ಈ ಜ್ಞಾನ ನಮಗೆ ಕಲಿಸುತ್ತೆ. ನಿಜಕ್ಕೂ ಇದೊಂದು ಬೆರಗುಗೊಳಿಸುವ ಪ್ರಯಾಣ. ಸೌ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಈ ದಾಖಲೆಗಳನ್ನ ನಾವು ಕೇವಲ ಹಳೆಯ ಆಧ್ಯಾತ್ಮಿಕ ಪಠ್ಯಗಳೆಂದು ಕಡೆಗಣಿಸಿದ್ರೆ ಅದು ನಮ್ಮ ಅತಿದೊಡ್ಡ ತಪ್ಪು. ಖಂಡಿತ ಅದೊಂದು ಕೈಪುಡಿ. ಇವು ನಮ್ಮ ಶರೀರದ, ನಮ್ಮ ಮನಸ್ಸಿನ ಮತ್ತು ನಮ್ಮ ಒಳಗಿನ ನಿಗೂಢ ವೈಜ್ಞಾನಿಕ ಪ್ರಕ್ರಿಯೆಗಳ ಅತ್ಯಂತ ನಿಖರವಾದ ಕೈಪುಡಿಗಳು. ಮಾಂಸ, ಮೇಧಸ್ಸು ಮತ್ತು ಮೂಳೆಗಳೆಂಬ ಭೌತಿಕ ಸ್ತರಗಳಿಂದ ಹಿಡಿದು ಭಾವನೆಗಳು ಮತ್ತು ಅಭಿವ್ಯಕ್ತಿಗಳೆಂಬ ಸೂಕ್ಷ್ಮ ಸ್ತರಗಳವರೆಗೆ ಪ್ರತಿಯೊಂದರ ಸಂಪೂರ್ಣ ನಕ್ಷೆ ಈ ಗ್ರಂಥದಲ್ಲಿದೆ ಎನ್ನುವುದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಚಾರ. ಖಂಡಿತ. ನಾವು ಹೊರಗಿನ ಪ್ರಪಂಚವನ್ನ ಅರಿಯಲು, ಮಂಗಳ ಗ್ರಹಕ್ಕೆ ಹೋಗಲು ಎಷ್ಟೆಲ್ಲ ಟೆಲಿಸ್ಕೋಪ್ ಮತ್ತು ಉಪಕರಣಗಳನ್ನ ಬಳಸ್ತೀವಿ ಅಲ್ವಾ? ಹೌದು. ಆದ್ರೆ ನಮ್ಮದೇ ಚರ್ಮದ ಒಳಗೆ ನಡೆಯುತ್ತಿರುವ ಈ ಅಗಾಧವಾದ ರಾಸಾಯನಿಕ ಮತ್ತು ವಿದ್ಯುತ್ ಶಕ್ತಿಯ ನೃತ್ಯವನ್ನ ಅರಿಯಲು ನಮ್ಮ ಹಿರಿಯರು ನೀಡಿದ ಈ ಜ್ಞಾನವೇ ನಮಗೆ ಅತಿದೊಡ್ಡ ಉಪಕರಣ. ಈ ಆಳವಾದ ವಿಶ್ಲೇಷಣೆಯ ಮೂಲಕ ನಮ್ಮ ಶರೀರದ ಚಕ್ರಗಳ ವಿಜ್ಞಾನದ ಬಗ್ಗೆ, ಮಣಿಪೂರ, ಅನಾಹತ ಮತ್ತು ವಿಶುದ್ಧ ಚಕ್ರಗಳ ಹಿಂದಿರುವ ಅಚ್ಚರಿಯ ರಹಸ್ಯಗಳ ಬಗ್ಗೆ ಅನೇಕ ಅದ್ಭುತ ವಿಷಯಗಳನ್ನು ನಾವು ಇಂದು ತಿಳಿದುಕೊಂಡೆವು. ಹೌದು. ಆದರೆ ಈ ಸಂವಾದವನ್ನ ಮುಗಿಸುವ ಮುನ್ನ ನಾವೆಲ್ಲರೂ ಯೋಚಿಸಲೇಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಸಾವಿರಾರು ವರ್ಷಗಳ ಹಿಂದೆಯೇ ಕೇವಲ ಧ್ಯಾನ, ಉಸಿರಾಟ ಮತ್ತು ಆಂತರಿಕ ಅನ್ವೇಷಣೆಯ ಮೂಲಕ ನಮ್ಮ ಋಷಿಗಳು ದೇಹದೊಳಗಿನ ಥೈಮಸ್, ಪ್ಯಾಂಕ್ರಿಯಾಸ್ನಂತಹ ಗ್ರಂಥಿಗಳ ಕೆಲಸವನ್ನ, ಅವುಗಳಿಗೂ ನಮ್ಮ ಭಾವನೆಗಳಿಗೂ ಇರುವ ನಂಟನ್ನ ಇಷ್ಟು ನಿಖರವಾಗಿ ಗುರ್ತಿಸಿದ್ರು. ನಿಜ. ಆದರೆ ಇಂದು ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ದಿನದ 24 ಗಂಟೆ ಬರೀ ಮೊಬೈಲ್ ಸ್ಕ್ರೀನ್ಗಳನ್ನೇ ನೋಡ್ತಾ ಹೊರಗಿನ ಪ್ರಪಂಚದ ಹಿಂದೆ ಓಡುತ್ತಿರುವ ನಾವು ನಮ್ಮದೇ ದೇಹದೊಳಗೆ ಅಡಗಿರುವ ಇನ್ನಿಷ್ಟು ಅದ್ಭುತ ಶಕ್ತಿಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದೀವಲ್ವೇ? ಹೊರಗಿನ ಗದ್ದಲವನ್ನ ಸ್ವಲ್ಪ ಹೊತ್ತು ಆಫ್ ಮಾಡಿ ನಮ್ಮ ಒಳಗಿನ ಈ ಮಹಾಸಾಗರವನ್ನ ಅನ್ವೇಷಿಸಲು ನಾವು ಯಾವಾಗ ಶುರು ಮಾಡ್ತೀವಿ? ಸ್ವಲ್ಪ ಯೋಚಿಸಿ.